ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಆಭರಣ ಪ್ರಿಯರ ಮುಖದಲ್ಲಿ ಮೂಡಿದೆ ಮಂದಹಾಸ ಅಂತಲೇ ಹೇಳ್ಬೋದು. ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ 5,000 ರೂಪಾಯಿ ಇಳಿಕೆ ಕಂಡು ಬಂದಿದೆ. ತೀವ್ರವಾಗಿ ಇಳಿಮುಖದ ಚಿನ್ನ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇಂದಿನ ದರ ಜೂನ್ 1ನೇ ತಾರೀಕು ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ? ಮುಂದಿನ ದಿನಗಳಲ್ಲಿ ತಜ್ಞರ ಪ್ರಕಾರ ಚಿನ್ನದ ಬೆಲೆ ಎಷ್ಟಿಗೆ ಏರಿಕೆಯಾಗಲಿದೆ ಅಥವಾ ಇಳಿಕೆಯಾಗಲಿದೆ? ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಎಷ್ಟಿದೆ? ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸೋದಿಷ್ಟೇ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಅಸ್ಟ್ರಾಲಜಿ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಅವರು ಕೂಡ ಹೊಸ ಅಪ್ಡೇಟ್ಗಳನ್ನ ಪ್ರತಿನಿತ್ಯ ತಿಳ್ಕೊಂಡಂಗಾಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಚಿನ್ನದ ದರದಲ್ಲಿ ದೊಡ್ಡ ಇಳಿಕೆಯನ್ನು ಕಂಡು ಬಂದಿದೆ ಸ್ನೇಹಿತರೆ. 2025 ಜೂನ್ 1ರಂದು ತಾರೀಕಿನ ಹೊಸ ಮಾಹಿತಿ ಅಂತಲೇ ಹೇಳ್ಬೋದು. ಹಾಗಿದ್ರೆ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ಇತ್ತೀಚೆಗೆ ಚಿನ್ನದ ಬೆಲೆಗಳು ಗಮನಾರ್ಹವಾಗಿ ಕುಸಿದಿದೆ. ಕಳೆದ ಕೆಲವು ದಿನಗಳಿಂದ ಸತತವಾಗಿ ಏರುತ್ತಿದ್ದ ಬೆಲೆಗಳು ಈಗ ಜೂನ್ 1, 2025 ಭಾನುವಾರ ತೀವ್ರವಾಗಿ ಇಳಿಮುಖವಾಗಿದೆ ಸ್ನೇಹಿತರೆ. 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂ ಬೆಲೆ 96,200 ರೂಪಾಯಿ ಮತ್ತು 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 87,530 ರೂಪಾಯಿ ಎಂದು ದಾಖಲಾಗಿದೆ. ಹಾಗೆಯೇ ಬೆಳ್ಳಿಯ ಬೆಲೆ ಪ್ರತಿ ಕಿಲೋಗ್ರಾಂಗೆ 99,744 ರೂಪಾಯಿ ಆಗಿದೆ. ಇದು ಸಾರ್ವಕಾಲಿಕ ದಾಖಲೆ ಬೆಲೆಗಿಂತ ಸುಮಾರು 5,000 ರೂಪಾಯಿ ಕಡಿಮೆ ಎಂದು ವಿಶ್ಲೇಷಕರು ಹೇಳುತ್ತಾರೆ. ಇದೇ ರೀತಿಯಲ್ಲಿ ಸ್ನೇಹಿತರೆ ಎಲ್ಲ ಅಪ್ಡೇಟ್ಸ್ನ ತಿಳ್ಕೋಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ. ಇದರ ಜೊತೆಗೆ ಪ್ರಮುಖ ನಗರಗಳಲ್ಲೂ ಕೂಡ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಚಿನ್ನದ ಬೆಲೆ ಕುಸಿತದ ಪ್ರಮುಖ ಕಾರಣಗಳೇನು ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ಈ ಇಳಿಕೆಗೆ ಜಾಗತಿಕ ಮಾರುಕಟ್ಟೆಯ ಬದಲಾವಣೆಗಳು ಮುಖ್ಯ ಕಾರಣ ಸ್ನೇಹಿತರೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ದರವು ಶುಕ್ರವಾರದಂದು ಪ್ರತಿ ಬೌನ್ಸ್ಗೆ 3,295.82 ಅಂದರೆ 0.66% ಕುಸಿತ ಸ್ನೇಹಿತರೆ ತಲುಪಿದೆ ಅಂತಲೇ ಹೇಳ್ಬೋದು. ಇನ್ನು ಕೋಟಕ್ ಸೆಕ್ಯೂರಿಟೀಸ್ ಸರಕು ಸಂಶೋಧನಾ ತಜ್ಞ ಕೈನಾಟ್ ಚೈಲ್ನಾಲ್ವಾಲ್ ಅವರ ಪ್ರಕಾರ ಹೇಳಿಕೆದಾರರು ಅಮೆರಿಕದ PCE ಡೇಟಾ ಅಥವಾ ಮಿಚಿಗನ್ ವಿಶ್ವವಿದ್ಯಾಲಯದ ಹಣದುಬ್ಬರ ಅಂದಾಜು ಮತ್ತು ಗ್ರಾಹಕರ ಮನೋಭಾವಗಳ ಕಡೆಗೆ ಗಮನ ಹರಿಸಿದ್ದಾರೆ. ಇದು ಪರಿಣಾಮವಾಗಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಅಸ್ಥಿರವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಚಿನ್ನ ಕುಸಿಯಲು ಇದೇ ಮೇನ್ ಕಾರಣ ಸ್ನೇಹಿತರೆ. ಇನ್ನು ಕಳೆದ 10 ವರ್ಷಗಳಲ್ಲಿ ಸ್ನೇಹಿತರೆ ಚಿನ್ನದ ಬೆಲೆಯ ಹೋಲಿಕೆಯನ್ನು ಮಾಡಿದರೆ ಕಳೆದ ದಶಕದಲ್ಲಿ ಚಿನ್ನದ ಬೆಲೆ 287% ಏರಿಕೆ ಕಂಡಿದೆ. ಅಂದರೆ 2015ರ ಮೇ 30ರಂದು 24 ಕ್ಯಾರೆಟ್ ಚಿನ್ನ 10 ಗ್ರಾಂ ಬೆಲೆ 25,500 ರೂಪಾಯಿ ಆಗಿತ್ತು. ಆದರೆ 2025ರ ಮೇ 30ರಂದು ಅದೇ ಪ್ರಮಾಣದ ಚಿನ್ನದ ಬೆಲೆ 98,600 ರೂಪಾಯಿಗೆ ಏರಿತ್ತು. ಇದು 73,100 ರೂಪಾಯಿ ಹೆಚ್ಚಳವನ್ನು ತೋರಿಸುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಭವಿಷ್ಯದ ಮುನ್ಸೂಚನೆಯ ಪ್ರಕಾರ ಚಿನ್ನ ಖರೀದಿಸಲು ಸರಿಯಾದ ಸಮಯವೇ ಅನ್ನೋದನ್ನ ನೀವು ಕೇಳೋದಾದರೆ ಚಿನ್ನದ ಬೆಲೆಗಳು ಆರ್ಥಿಕ ಸ್ಥಿರತೆ, ಹೂಡಿಕೆದಾರರ ವರ್ತನೆ ಮತ್ತು ಜಾಗತಿಕ ಪರಿಸ್ಥಿತಿಗಳನ್ನು ಅವಲಂಬಿಸಿವೆ. ಭವಿಷ್ಯದಲ್ಲಿ ಭೌಗೋಳಿಕ ರಾಜಕೀಯ ಸಂಕಷ್ಟಗಳು ಅಥವಾ ಹಣದುಬ್ಬರದ ಒತ್ತಡ ಹೆಚ್ಚಾದರೆ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆಯಾಗಬಹುದು.
ಆದ್ದರಿಂದ ಹೂಡಿಕೆದಾರರು ಸೂಕ್ತ ಸಮಯ ಮತ್ತು ಮಾರುಕಟ್ಟೆ ಪರಿಸ್ಥಿತಿಗಳನ್ನು ಗಮನಿಸಿ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಚಿನ್ನದ ಬೆಲೆಗಳು ಪ್ರಸ್ತುತ ಕುಸಿದಿದ್ದರೂ ದೀರ್ಘಾವಧಿಯ ಹೂಡಿಕೆದಾರರಿಗೆ ಇದು ಒಳ್ಳೆಯ ಅವಕಾಶವಾಗಿರಬಹುದು. ಇನ್ನು ಮಾರುಕಟ್ಟೆ ಪ್ರವೃತ್ತಿಗಳು ಮತ್ತು ಆರ್ಥಿಕ ಸೂಚಕಗಳನ್ನು ಗಮನಿಸಿ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತದೆ ಸ್ನೇಹಿತರೆ. ಇನ್ನು ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಚಿನ್ನದ ದರ ಇಂದಿನ ಬೆಲೆ ಎಷ್ಟಿದೆ, ನಿನ್ನೆಯ ಬೆಲೆ ಎಷ್ಟಿದೆ, ಎಷ್ಟು ಜಾಸ್ತಿಯಾಗಿದೆ, ಎಷ್ಟು ಕಡಿಮೆಯಾಗಿದೆ, ಬೆಳ್ಳಿಯ ಬೆಲೆಯಲ್ಲೂ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವಾಗ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಸ್ನೇಹಿತರೆ ಚಿನ್ನದ ದರ 1 ಗ್ರಾಮ್ಗೆ 10 ಗ್ರಾಮ್ಗೆ ಇನ್ನು 100 ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ, 22, 24 ಮತ್ತು 18 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ನೀವು ಕೇಳೋದಾದರೆ ಸ್ನೇಹಿತರೆ 1 ಗ್ರಾಮ್ 24 ಕ್ಯಾರೆಟ್ ಪ್ರತಿ ಗ್ರಾಮ್ಗೆ ಸ್ನೇಹಿತರೆ 9,731 ಇಂದಿನ ಬೆಲೆ. ನಿನ್ನೆಯ ಬೆಲೆ ಕೂಡ 9,731. ಏನೂ ಬದಲಾವಣೆಯನ್ನು ಕಂಡು ಬಂದಿಲ್ಲ ಅಂತಲೇ ಹೇಳ್ಬೋದು. ಇನ್ನು 8 ಗ್ರಾಮ್ಗೆ 77,848 ಇಂದಿನ ಬೆಲೆ. ನಿನ್ನೆಯ ಬೆಲೆ ಕೂಡ ಸೇಮ್ ಇದೆ ಸ್ನೇಹಿತರೆ. ಇನ್ನು 10 ಗ್ರಾಮ್ಗೆ 97,310 ರೂಪಾಯಿ. ನಿನ್ನೆಯ ಬೆಲೆ ಕೂಡ 97,310. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು 100 ಗ್ರಾಮ್ಗೆ ಸ್ನೇಹಿತರೆ 9,73,100 ರೂಪಾಯಿ ಇದೆ ಇಂದಿನ ಬೆಲೆ. ನಿನ್ನೆಯ ಬೆಲೆ 9,73,100 ರೂಪಾಯಿ ಇದೆ ಸ್ನೇಹಿತರೆ. ಇನ್ನು 22 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ, 8 ಗ್ರಾಮ್, 10 ಗ್ರಾಮ್, 100 ಗ್ರಾಮ್ ಚಿನ್ನದ ಬೆಲೆಯನ್ನು ಕೇಳೋದಾದರೆ ಇಂದಿನ ಬೆಲೆ ಎಷ್ಟಿದೆ, ನಿನ್ನೆಯ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. 1 ಗ್ರಾಮ್ ಚಿನ್ನದ ಬೆಲೆ 22 ಕ್ಯಾರೆಟ್ ಚಿನ್ನದ ಬೆಲೆ 8,920 ಇಂದಿನ ಬೆಲೆ. ನಿನ್ನೆಯ ಬೆಲೆಯು ಕೂಡ 8,920 ರೂಪಾಯಿ ಇದೆ. 8 ಗ್ರಾಮ್ಗೆ 71,360. ಸೇಮ್ ನಿನ್ನೆ ರೇಟು ಕೂಡ ಇದೆ. ಏನೂ ಬದಲಾವಣೆ ಕಂಡು ಬಂದಿಲ್ಲ. ಇನ್ನು 10 ಗ್ರಾಮ್ಗೆ 89,200 ನಿನ್ನೆ ಸೇಮ್ ಇದೆ. ಇನ್ನು 100 ಗ್ರಾಮ್ಗೆ 8,92,000 ನಿನ್ನೆ ಕೂಡ ಸೇಮ್ ಇದೆ. ಏನು ಚೇಂಜಸ್ ಕಂಡು ಬಂದಿಲ್ಲ. ಅದೇ ರೀತಿ 18 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ಕೇಳೋದಾದರೆ 1 ಗ್ರಾಮ್ಗೆ 7,299. ನಿನ್ನೆ ಕೂಡ ಅದೇ ಸೇಮ್ ರೇಟ್ ಇದೆ. ಇನ್ನು 8 ಗ್ರಾಮ್ಗೆ 58,392. 10 ಗ್ರಾಮ್ಗೆ 72,999 ಸೇಮ್ ನಿನ್ನೆ ರೇಟು. ಇನ್ನು 100 ಗ್ರಾಮ್ಗೆ 7,29,900 ರೂಪಾಯಿ ಇದೆ ಸ್ನೇಹಿತರೆ 100 ಗ್ರಾಮ್ಗೆ. ಇನ್ನು ಬೆಳ್ಳಿಯ ಬೆಲೆಯನ್ನು ಕೇಳೋದಾದರೆ 1 ಗ್ರಾಮ್ಗೆ ಇಂದಿನ ಬೆಲೆ 99 ರೂಪಾಯಿ 90 ಪೈಸೆ 1 ಗ್ರಾಮ್ಗೆ ಸ್ನೇಹಿತರೆ. ಇನ್ನು ನಿನ್ನೆಯ ಬೆಲೆಯೂ ಕೂಡ 99 ರೂಪಾಯಿ 90 ಪೈಸೆ ಇತ್ತು. ಏನೂ ಬದಲಾವಣೆ ಕಂಡು ಬಂದಿಲ್ಲ ಮೈಸೂರಿನಲ್ಲಾಗಲಿ ಅಥವಾ ಬೆಂಗಳೂರಿನಲ್ಲಾಗಲಿ ಸ್ನೇಹಿತರೆ. ಇನ್ನು 8 ಗ್ರಾಮ್ಗೆ ಸ್ನೇಹಿತರೆ 799 ರೂಪಾಯಿ 20 ಪೈಸೆ ಇಂದಿನ ಬೆಲೆ. ನಿನ್ನೆಯ ಬೆಲೆ ಕೂಡ ಸೇಮ್ ಇದೆ. ಇನ್ನು 10 ಗ್ರಾಮ್ಗೆ 999 ರೂಪಾಯಿ ಬೆಳ್ಳಿಯ ಬೆಲೆ. ನಿನ್ನೆ ಬೆಲೆ ಕೂಡ ಸೇಮ್ ಇದೆ. ಇನ್ನು 100 ಗ್ರಾಮ್ಗೆ 9,990 ರೂಪಾಯಿ ಸ್ನೇಹಿತರೆ ಇಂದಿನ ಬೆಲೆ. ನಿನ್ನೆಯ ಬೆಲೆ ಕೂಡ 9,990. 100 ಗ್ರಾಮ್ ಬೆಳ್ಳಿಯ ಬೆಲೆ. ಇನ್ನು 1 kg ಬೆಳ್ಳಿಯ ಬೆಲೆಗೆ ಸ್ನೇಹಿತರೆ 99,900 ರೂಪಾಯಿ ಇದೆ. ನಿನ್ನೆಯ ಬೆಲೆ ಕೂಡ 99,900 ರೂಪಾಯಿ ಇದೆ ಸ್ನೇಹಿತರೆ. ಇದು ಬೆಳ್ಳಿಯ ಬೆಲೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಪ್ರಮುಖ ನಗರಗಳಲ್ಲಿ ಈ ರೀತಿ ಇದೆ ಅಂತಲೇ ಹೇಳ್ಬೋದು. ಏನು ಚೇಂಜಸ್ ಕಂಡು ಬಂದಿಲ್ಲ. ನಿನ್ನೆ ಮತ್ತು ಇಂದಿನ ಬೆಲೆ ಗೋಲ್ಡ್ ಮತ್ತು ಸಿಲ್ವರ್ ಬೆಲೆ ಸೇಮ್ ಇದೆ ಅಂತಲೇ ಹೇಳ್ಬೋದು. ಇನ್ನು ಸ್ನೇಹಿತರೆ ತಜ್ಞರ ಪ್ರಕಾರ ಚಿನ್ನವನ್ನು ಖರೀದಿ ಮಾಡುವುದು ಸೂಕ್ತ ಸಮಯವನ್ನು ಕೇಳೋದಾದರೆ ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಕಡಿಮೆಯಾಗಲಿದೆ. 22 ಕ್ಯಾರೆಟ್ ಚಿನ್ನದ ಬೆಲೆ, 24 ಕ್ಯಾರೆಟ್ ಚಿನ್ನದ ಬೆಲೆ 80,000ಕ್ಕೆ ಬಂದು ನಿಲ್ಲುತ್ತದೆ ಅಂದ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ. ಸೊ ನಮ್ಮ ಅಭಿಪ್ರಾಯವೇನು ಅಂದರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಯಾವಾಗ ಕಡಿಮೆ ಇರಲಿದೆ ಆವಾಗ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯನ್ನು ಖರೀದಿ ಮಾಡುವುದು ಸೂಕ್ತ ಅಂತಲೇ ಹೇಳ್ಬೋದು. ಯಾಕಂದರೆ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರಿಕೆ ಆಗಿಬಿಟ್ರೆ ಸ್ನೇಹಿತರೆ ಮಧ್ಯಮ ವರ್ಗದವರು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಆಗುವುದಿಲ್ಲ. ಅದು ಕನಸಾಗಿ ಉಳಿದುಬಿಡುತ್ತೆ. ಸೊ ಹಾಗಾಗಿ
ಚಿನ್ನ ಮತ್ತು ಬೆಳ್ಳಿಯ ಬೆಲೆಯನ್ನು ಆದಷ್ಟು ಯಾವಾಗ ಕಡಿಮೆ ಇರಲಿದೆ ಆವಾಗ ಖರೀದಿ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಳ್ಳೆಯ ಮಾಹಿತಿಯನ್ನು ಕೊಡ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಚಿನ್ನ ಮತ್ತು ಬೆಳ್ಳಿಯನ್ನು ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಅವರು ಕೂಡ ಪ್ರತಿನಿತ್ಯ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಖರೀದಿ ಮಾಡುವುದು ಸೂಕ್ತ ಅಂತಲೇ ಹೇಳ್ಬೋದು. ಸ್ನೇಹಿತರೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಬಿಗ್ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.